ಪ್ರಬಲ ಬೆಳೆದಾರೆ, ಸಾಕಷ್ಟು ಗಳಿಸ್ಕೊಂಡಾರೆ. ಹೆಂಗೆ ಗಳಿಸೋದು, ಗಳಿಸೋದ ಬಗ್ಗೆ ಇಲ್ಲ, ಯಾಕಂದ್ರೆ ಈಗಾರ ಹೋಗಿದ್ದಾರೆ, ನಾವು ತಿಳ್ಕೊಳ್ಳೋಣ ಅದು ಹೆಂಗೋ ಏನೋ ಅದು ಚರ್ಚೆ ಮಾಡೋ, ಇನ್ನೊಂದು ಸಂದರ್ಭದಲ್ಲಿ ಮಾಡಿದ್ರೆ ಆಯ್ತು. ಅವರಾಯ್ತು, ನಮ್ಮ ಪರಮೇಶ್ವರನವರಾಯ್ತು, ಜಿ ಪರಮೇಶ್ವರ್ ಅವರಾಯ್ತು, ಇವರೆಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಇದನ್ನು ಇಷ್ಟೆಲ್ಲ ಬುದ್ಧಿವಂತರಿದ್ದಾರೆ, ಏನೆಲ್ಲ ಇದ್ದಾರೆ. ಅಲ್ಲಿ ದೋಷಗಳ ಬಗ್ಗೆ ಯಾಕೆ ಮಾತಾಡ್ತಾರೆ, ಯಾಕೆ ಹೇಳ್ತಾ ಇಲ್ಲ? ಅದರಲ್ಲೂ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಹೆಸರು ನನಗೆ ಬಂತು ಈ ಸಂದರ್ಭದಲ್ಲ. ಅವ್ರು ಯಾಕೆ ಇದ್ರ ಬಗ್ಗೆ ತಡಿ ಮಾಡೋದಕ್ಕೆ ಯಾಕೆ ಮಾತಾಡಲಿಲ್ಲ? ಅವ್ರ ಜೊತೆಗೆ ಅನೇಕ ಸ್ವಾಮೀಜಿಗಳು ಬಂದಲ್ಲಿ ಮಾತಾಡಿ ಹೋದರು. ಇವರು ಭಾರಿ ಅದರಲ್ಲೂ ಲಕ್ಷದ್ವೀಪೋತ್ಸವ ಮಾಡಿದಾಗ ಅನೇಕ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಏನಾಯ್ತು ಅಂತೇಳಿ. ಮಾಡಪ್ಪ, ಅದೆಲ್ಲ ತಪ್ಪಿಲ್ಲ. ಆದ್ರೆ ಇವೆಲ್ಲ ನಡೀತಾ ಇರೋದು ಯಾಕೆ? ಇದಕ್ಕೆ ಉತ್ತರಬೇಕಾಗಿದೆ ನಮಗೆ ಧರ್ಮಸ್ಥಳದ ಬಗ್ಗೆ. ಯಾಕಂದ್ರೆ ದೀಪೋತ್ಸವ ಇವೆಲ್ಲ ನಡೆದ್ರೆ ಅದಕ್ಕೇನು ಬೆಲೆ ಬರ್ತದನ ಅಂತ ಏನೋ ಹೇಳ್ಬೋದು. ಇವರೆಲ್ಲ ಅವ್ರ ಪರ ಇದ್ದಂಥವ್ರು, ಹೆಗಡೆಯವ್ರ ಪರ ಇದ್ದಂಥವ್ರು ಅಥವಾ ಧರ್ಮಸ್ಥಳದ ಪರ ಇದ್ದವರು, ಇಲ್ಲ ಧರ್ಮದ ಹೆಸರು ಕೆಡಿಸ್ತಾ ಇದ್ದಾರೆ ಏನಂತ. ಇಲ್ಲಿ ಯಾರೋ ಆರೋಪ ಮಾಡೋರು, ಮಂಜುನಾಥನ ಮೇಲೆ ಆರೋಪ ಇಲ್ಲ, ಅಲ್ಲಿಯ ಅಣ್ಣಪ್ಪ ಸ್ವಾಮಿ ಮೇಲೆ ಆರೋಪ ಇಲ್ಲ, ಅಲ್ಲಿ ಇರೋದು ಇಲ್ಲಿ ನಡೆದ ಘಟನೆಗಳ ಬಗ್ಗೆ ಈವನ್ ಹೆಗ್ಗಡೆಯವ್ರ ಮೇಲೂ ಆರೋಪ ಇಲ್ಲ. ಅವರು ಇದಕ್ಕೆ ಉತ್ತರ ಕೊಡ್ರಿ ಅಂತ ಬೆನ್ನತ್ತಿದ್ದಾರೆ. ಅವ್ರು ಕೊಡಬೇಕಲ್ಲ, ಅವ್ರು ಪ್ರಾಮಾಣಿಕಂದ್ರೆ ಯಾಕೆ ಕೊಡಬಾರ್ದು? ಯಾಕೆ ಕೊಡಲಿಕ್ಕೆ ಆಗ್ತಾಯಿಲ್ಲ? ಇವರು ಕೇಳುತ್ತಿರೋ ಪ್ರಶ್ನೆಗಳಿಗೆ ನೇರ ಉತ್ತರ ಹೇಳಬೇಕಾಗಿತ್ತು. ಬೇಡ, ಎನ್ಕ್ವೈರಿಗೆ ಬಂದು ಭೇಟಿ ಆಗಬೇಕಾಗಿತ್ತು. ಎನ್ಕ್ವೈರಿಗೆ ಬಂದು ತಪ್ಪಿಸ್ತಾ ಇದ್ದಾರೆ ಯಾಕೆ? ಮತ್ತು SIT ಅವ್ರು ಯಾಕೆ ಕರಿತಾ ಇಲ್ಲ? ಇವತ್ತು ಎದ್ದಂಥ ಪ್ರಮುಖ ಪ್ರಶ್ನೆ, ಇನ್ನೇನೋ ರಿಪೋರ್ಟ್ ಮುಗಿತು, ಕೊಡ್ತೀವಿ, ಮಾಡ್ತೀವಿ, ವರದಿ ಸಲ್ಲಿಸ್ತೇವೆ. ಏನು ವರದಿ ಸಲ್ಲಿಸ್ತೀರಿ? ಯಾರನ್ನ ಎನ್ಕ್ವೈರಿ ಮಾಡಿದ್ರೆ, ಅವ್ರು ಯಾರಾದ್ರು ನೋಡಿದ್ರೆ ಬಟ್ ಇವರೋ ಸುಳ್ಳುಗಾರರ ಈ ಕೇಸ್ ಮುಚ್ಚಾಕೋ ಪ್ರಯತ್ನ ಮಾಡ್ತಾಯಿದ್ದಾರೆ SIT ಅವರು. ಅದರಲ್ಲಿ 3 ಜನ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಅವ್ರನ್ನ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಜಯಂತ್ ಟಿ ಅವರು. ಅಂದ್ರೆ ಅವ್ರ ಕಣ್ಣು ಮುಂದೆನ ಅವ್ರನ್ನ ನಮ್ಮ ಚಿನ್ನೈನ ಮೂಲಕ ಬಡಿಸುವಂಥದ್ದು, ಅವರ ಮಗಳ ಅಪ್ರಾಪ್ತ ವಯಸ್ಸಿನ ಬಾಲಿಗೆ ತರಿಸಿ ಅವ್ರಿಗೆ ಬೆದರಿಸೋದು, ಮಾತಿ ಬಂದಾಗ ಬಾಯಿಗೆ ಬಂದಾಗ ಬೈಯೋದು, ಚಿಕ್ಕ ಕೆಂಪಮ್ಮ ಅನ್ನುವಂಥ ಸಾಕ್ಷಿ ಹೇಳಿಕೆ ಬಂದಂಥವ್ರಿಗೆ ವಿಡಿಯೋ ಮುಂದೆ ಮಾಡೋದು ಒಂದು, ವಿಡಿಯೋ ಇಲ್ಲದೆ ಅದ್ರ ಹಿಂದೆ ಮತ್ತೊಂದು ರೀತಿ ದಬ್ಬಾಳಿಕೆ ಮಾಡುವಂಥದ್ದು, ಇವೆಲ್ಲ SIT ಮಾಡಿದಾಗ SIT ಮೇಲೆ ನಂಬಿಕೆ ಹೆಂಗೆ ಕೊಡ್ತದೆ ಹೇಳ್ರಿ? ಇದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರಪ್ಪ ಇವರು, ಯೋಗ್ಯ ಹೊರತಿರ್ತಾರೆ. ಈಗ ವರದಿ ಏನಂತ ಕೊಡ್ತಾ ಇದ್ದಾರೆ ಅವರು? ಯಾರು ಆರೋಪಿತ ಕೊಡ್ತಾ ಇದ್ದಾರೆ, ಯಾರು ಅಪರಾಧಿತ ಕೊಡ್ತಾ ಇದ್ದಾರೆ? ಇವರನ್ನ ದೂರದಾರನ ಅಪರಾಧಿನ, ದೂರದಾರನ ಆರೋಪಿಗಳ ಸುಳ್ಳು ಹೇಳಿದ್ರೆ ಹಾಗೆ ಸತ್ ಹುಡುಗಿಲ್ಲ ನಿಮಗೆ ಕೊಟ್ಟು ನಿಮ್ಮ ನೇಮಿಸಿದ್ದಕ್ಕಲ್ಲ SITಯನ್ನು. ಆದೇಶ ಸಹಿತ ಸ್ಪಷ್ಟ ಅದ. ಈ ಕಳೆದ 20 ವರ್ಷಗಳು ಏನಾದವಲ್ಲ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತೇಳಿ. ಏನು ತನಿಖೆ ಮಾಡಿದ್ರಿ 20 ವರ್ಷದ ತನಕ? ಅಲ್ಲಿ ಅನೇಕ ಪೊಲೀಸನ್ನ ಕರೆಸ್ಕೊಂಡ್ರಿ, ಅವ್ರು ಮಾಡಿದ್ರಿ ಎಲ್ಲ ಡಾಕ್ಯುಮೆಂಟ್ಸ್ ಮಾಡ್ಕೊಂಡ್ರಿ, ನಾಪತ್ತೆ ಆಗಿದ್ದಾತು.